ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಚಾಲುಕ್ಯರ ನಾಡು ಬಾದಾಮಿಯಲ್ಲಿ ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಉಗ್ರರ ದಾಳಿಗೆ ಬಲಿಯಾದವರಿಗೆ ಪಂಜಿನ ಮೆರವಣಿಗೆ ಮೂಲಕ ಶ್ರದ್ಧಾಂಜಲಿ ಸಮರ್ಪಣೆ. ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಉಗ್ರರ ಅಮಾನವೀಯ ದಾಳಿಗೆ ಬಲಿಯಾದವರಿಗೆ ಚಾಲುಕ್ಯರ ನಾಡು ಬಾದಾಮಿಯಲ್ಲಿ ಸರ್ವ ಹಿಂದೂ ಬಾಂಧವರು ಹಾಗೂ ಭಾರತೀಯ ಜನತಾ ಪಾರ್ಟಿ ಹಾಗೂ ತಾಲೂಕಿನ ವಿವಿಧ ಸಂಘಟನೆಗಳು ಸೇರಿ ಮೊಂಬತ್ತಿ ಬೆಳಗಿ ಸ್ತಬ್ಧವಾಗಿ ಬಾದಾಮಿ ನಗರದ ಪಿಎಲ್ಡಿ ಬ್ಯಾಂಕ್ ಆವರಣದಿಂದ ಮೆರವಣಿಗೆಯು ಪ್ರಾರಂಭವಾಗಿ ಕಾಯಿಪಲ್ಲೆ ಮಾರ್ಕೆಟ್, ಗ್ರಾಮದೇವತಿ ಚವಡಿಯಿಂದ ಸರಾಫ್ ಬಜಾರ್ ಮೂಲಕ ಹಾಯ್ದು ಶ್ರೀ ವೀರಪುಲಕೇಶಿ ವೃತ್ತದವರೆಗೆ ಬಂದು ತಲುಪಿ 5 ನಿಮಿಷ ಮೌನಾಚರಣೆ ಮಾಡಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೇಳಿಕೊಳ್ಳಲಾಯಿತು. ಭಾವಪೂರ್ವ ಶ್ರದ್ಧಾಂಜಲಿ ಮೆರವಣಿಗೆಯಲ್ಲಿ ಬಿಜೆಪಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಶಾಂತಗೌಡ ಟಿ ಪಾಟೀಲ್ ರವರು ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದರು. ಯಾರೇ ಮಾತನಾಡಬೇಕಾದ್ರೂ ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನಸ್ಸು ಮೆಡಿಬೇಕು, ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥ ಸಂದರ್ಭದೊಳಗೆ ರಾಜಕೀಯವನ್ನು ಮಾಡಬಾರ್ದು. ಆದರೂ ಸಹಿತ ನಾನು ಒಂದು ಮಾತನ್ನ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ, ಇದು ಕೇಂದ್ರ ಸರ್ಕಾರದ ವೈಫಲ್ಯ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ, ಇದರೊಳಗೆ ರಾಜಕಾರಣ ಮಾಡೋದು ಬೇಡ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ, ಅವರನ್ನ ತಕ್ಷಣಕ್ಕೆ ಕೊಲ್ಲುವಂತ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಈ ದೇಶದ ಅಧಿಕಾರವನ್ನು ಹಿಡಿಕೊಂಡಿರ್ತಕ್ಕಂಥ ಕೆಲಸ. ನಿಮ್ಮಿಂದ ಬುದ್ಧಿ ಹೇಳಿಸ್ಕೊಳ್ತಕ್ಕಂಥದ್ದಲ್ಲ. ನಿಮ್ಮ ಪಕ್ಷದ ಶಾಸಕರೇ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಯನ್ನ ಸುಟ್ಟು ಹಾಕಿದಾಗ ನಿಮ್ಮ ಈ ರೋಷ ಎಲ್ಲಿ ಹೋಗಿತ್ತು? ಬೇರೆಯವರ ವೈಫಲ್ಯದ ಬಗ್ಗೆ ಮಾತಾಡ್ತಕ್ಕಂಥ ನೀವು ನಿಮ್ಮದೇ ಒಬ್ಬ ಶಾಸಕರ ಮನೆಯನ್ನು ಸುಟ್ಟು ಹಾಕಿದ್ರು ಸಹಿತ ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲಿಲ್ಲ. ನಿಮ್ಮಂತವ್ರ ಕಡೆಯಿಂದ ಕಲಿಬೇಕಾಗಿಲ್ಲ. ನಮಗೆ ನರೇಂದ್ರ ಮೋದಿ ಅವರ ಮೇಲೆ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ಇದೆ. ಇಡೀ ದೇಶ ಅವರ ಕೈಲಿದೆ. ಈ ಸಂದರ್ಭದಲ್ಲಿ ಹೇಳಕ್ ಬಯಸೋದಿಷ್ಟೇ, ಯಾವಾಗ ಪುಲ್ವಾಮಾದಲ್ಲಿ ದಾಳಿ ಆದಾಗ ತಕ್ಷಣಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋದ್ರ ಮುಖಾಂತರ ಏನು ಉತ್ತರ ಕೊಟ್ಟಿದ್ದೀರಿ, ಅದಕ್ಕಿಂತ ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಬೇಕು, ಪ್ರತಿಕಾರವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತೀವಿ. ಬಾದಾಮಿ ತಾಲೂಕು ಅಧ್ಯಕ್ಷ ನಾಗರಾಜ್ ಎಸ್ ಕಾಚಟ್ಟಿ, ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ಶಹಾಜಿ ಪವಾರ್, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ತೆರಿಗೆ ಸಲಹೆದಾರರಾದ ಆನಂದ್ ದೇವಾಡಿಗ, ಪಿ ವೀರಣ್ಣ, ರವಿ ಪೂಜಾರ್, ಕುಮಾರ್ ಗಾಣಿಗೇರ್, ಸಂಜು ಜಗದಾಳೆ, ಹೊನ್ನಯ್ಯ ಹಿರೇಮಠ, ರಾಘವೇಂದ್ರ ದಯಾಪುಲೆ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ರು. ವರದಿ ವೀರೇಶ್ ಎಸ್ ವಸ್ತ್ರದ್.